ಗುರು ನಮ್ಮೂರಲ್ಲಿ ಈ ಥರ ಗಲಾಟೆ ಐತೈತೆ ಯಪ್ಪ ಜಸ್ಟ್ ಮಿಸ್ ಆಗಿ ಏನು ಗುರು ಕತೆ ಹಬ್ಬದಲ್ಲಿ ಈ ಥರ ಗಲಾಟೆ ಆಡ್ತಾರ ಭಗವಂತ. ಏನು ಗುರು ಜನಗಳೆಲ್ಲ ಈ ಥರ ಕರ್ಕೊಂಡು ಹೋಗ್ತಾವ್ರಿ, ನನಗೆ ಎಲ್ಲಿ ಕರ್ಕೊ ಹೋಗ್ತಾ ಇರ್ಬೋದು ನನಗಂತೂ ಗೊತ್ತೇ ಆಗ್ತಿಲ್ಲ ಕಣಪ್ಪ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ದಿನ ರಾಮನವಮಿ ಅಂದರೆ ಹುಟ್ಟಿದ ದಿನ. ಹಾಂ ಗೈಸ್ ನನಗೂ ಈ ಥರ ಕ್ರೇಜ್ ಇದೆ ಯಪ್ಪ, ನಾನು ಒಂದು ಕ್ಷಣ ಶಾಕ್ ಆಗ್ಬಿಟ್ಟೆ ಗೈಸ್. ಸಮಸ್ತ ನಾಡಿನ ಜನತೆಗೆ ನಿಮ್ಮ ಮನೆ ಮಗ ಕೇಟನ್ ಹುಡುಗನಿಂದ ನಮಸ್ಕಾರಗಳು. ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಕೇಟನ್ ಹುಡುಗ. ಅದೇ ಥರ ನಮ್ಮ ಕಿಚ್ಚ ಬಾಸ್ ಮ್ಯೂಸಿಕಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ. ಅವ್ರ ಥರ ಅಂತೂ ಮಾಡೋಕ್ಕಾಗಲ್ಲ, ಬಟ್ ಅದೇ ಥರ ಟ್ರೈ ಮಾಡಿದ್ದೀವಿ. ಇಷ್ಟ ಲೈಕ್ ಸಪೋರ್ಟ್ ಶೇರ್ ಮಾಡಿ ಗೈಸ್ ಅಂತ ಹೇಳಕ್ಕೆ ಇಷ್ಟ. ಅದೇ ಥರ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಆ್ಯಂಡ್ ಫಸ್ಟಿಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ಬೇಕು. K8N ಅಂದರೆ ಚಾಮರಾಜನಗರ ಅಂತ ಗೈಸ್. ನಾನು ಹೇಳ್ಕೊಬಂದಿದ್ದು ಚಾಮರಾಜನಗರ ಗೈಸ್. ಆ್ಯಂಡ್ ಚಾಮರಾಜನಗರದಲ್ಲಿ ನಮ್ಮ ಹುಟ್ಟಿದ ಊರು ಗೈಸ್. ಆ್ಯಂಡ್ ಬಟ್ ನಾನು ಜಿಲ್ಲೆ ಮಾತ್ರ ಹೇಳ್ಕೊಂಡಿದ್ದು, ಹುಟ್ಟಿದೂರು ಎಲ್ಲೂ ಹೇಳ್ಕೊಳ್ಳೋಕ್ಕೆ ಟೈಮ್ ಮಾಡಿಲ್ಲ. ಅದಕ್ಕೂ ಒಂದು ಕಾರಣ ಇದೆ ಗೈಸ್. ಯಾಕಂದರೆ ನಮ್ಮ ಊರದ್ದು ನಾನೇ ಬಂದು ಸ್ವತಃ ವೀಡಿಯೋ ಮಾಡಬೇಕು ಅಂತ ಆಸೆ ಐತೆ ಗೈಸ್. ಅಂತ ಅದೇ ಥರ ಇವತ್ತು ಫುಲ್ಫಿಲ್ ಆಗಿದೆ. ಆ್ಯಂಡ್ ನಮ್ಮ ಊರು ಬೇರೆ ಯಾವುದೋ ಅಲ್ಲ ಗೈಸ್, ಚಾಮರಾಜನಗರ ತಾಲೂಕು, ಚಾಮರಾಜನಗರ ಜಿಲ್ಲೆ, ಆಳೂರು ಅಮ್ಮನ ಗ್ರಾಮಕ್ಕೆ ಬಂದಿರೋದು ಗೈಸ್. ಇದೇ ನಮ್ಮ ಹುಟ್ಟಿ ಬೆಳೆದಂಥ ಊರು ಗೈಸ್. ತುಂಬ ಹೆಮ್ಮೆ ಆಗ್ತಿದೆ ಗೈಸ್ ಈ ಊರಿಂದ ಬಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಲಾಗ್ ಮಾಡಿಕೊಂಡು ಇವತ್ತೊಂದು ದಿನ ಮುಂದುವರ್ಸ್ಕೊಂಡು ಹೋಗ್ತಿರೋದು ಗೈಸ್. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇವತ್ತು ಯಾರು ಸಪೋರ್ಟ್ ಇಲ್ಲದೆ ಒಬ್ಬನೇ ಇವತ್ತು ನಿಂತ್ಕೊಂಡು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅಂದರೆ ನನಗೆ ತುಂಬ ಖುಷಿಯಾಗಿದೆ ಗೈಸ್. ಬೇರೆಯವ್ರು ಏನು ಅನ್ಕೋತಾರೋ ನನಗೆ ಗೊತ್ತಿಲ್ಲ. ಇವತ್ತು ಒಬ್ಬನೇ ಸ್ವಂತ ಮಾಡಿಕೊಂಡು ಪ್ರತಿಯೊಂದು ಕ್ಯಾಮ್ರಾಮನಿಂದ ಹಿಡಿದು ಪ್ರತಿಯೊಂದು ನಾವು ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಒಮ್ಮ ಗ್ರಾಮಕ್ಕೆ. ವೆಲ್ಕಮ್ ಟು ಒಮ್ಮ ಗ್ರಾಮಕ್ಕೆ ಗೈಸ್. ಅದೇ ಥರ ಇವತ್ತು ನಮ್ಮ ಒಮ್ಮ ಗ್ರಾಮದಲ್ಲಿ ಇವತ್ತು ರಾಮೋತ್ಸವ ನಡೀತಿದೆ. ರಾಮೋತ್ಸವ ಅಂದರೆ ಏನು, ರಾಮ ಮಂದಿರ ಎಲ್ಲಿದೆ, ರಾಮೋತ್ಸವ ಅಂದರೆ ಏನು ಉತ್ಸವ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಿ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಅದೇ ಥರ ಬೇಗ ಇವತ್ತು ಬೇಗ ಹೊಂಟೋಗ್ಬಿಡೋಣ ಗೈಸ್. ಅದೇ ಥರ ಇವಾಗ ರಾಮ ಮಂದಿರಕ್ಕೆ ಹೊಂಟೋಗ್ಬಿಡೋಣ. ರಾಮ ಮಂದಿರದಲ್ಲಿ ಇತಿಹಾಸ ಏನು ಆ್ಯಂಡ್ 100 ವರ್ಷಗಳ ಇತಿಹಾಸ ಇದೆಯಂತೆ. ಇನ್ನೇ ನಡ್ಕೊಬತ್ತಾ ಇದೆ, ಮುಂದೆನೂ ನಡ್ಕೊಯ್ತಿದೆ. ರಾಮೋತ್ಸವ ಹೇಗಾಗಿತ್ತು ಪ್ರತಿಯೊಂದು ತಿಳ್ಕೊಬೇಕಾ? ಬನ್ನಿ ಗೈಸ್ ಬೇಗ ಹೋಗೋಣ. ಹೋಗೋಕ್ಕಿಂತ ಮುಂಚೆ ನಮ್ಮ ಪುಟಾಣಿ ಮಕ್ಕಳಿದ್ದಾರೆ, ನಮ್ಮ ಹುಡುಗರು ಸ್ವಲ್ಪ ಜನ ಹುಡುಗರು ಇದ್ದಾರೆ. ಬನ್ನಿ ಗೈಸ್ ಅವ್ರು ಮಾತಾಡ್ತಾರೆ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಕೇಳೋಣ ಫಸ್ಟು. ಮಂಜಣ್ಣ ಅವರೇ, ನಮ್ಮ ಕೇಟನ್ ಹುಡುಗ ಅವ್ರಿಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಬೆಳೆಸಿ ಇವ್ರನ್ನ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾವ್ರೆ, ಎಲ್ಲರೂ ಬೆಳೆಸಿವ್ರನ್ನ. ಕರ್ನಾಟಕ ಜನತೆಗೆ ಹೇಳ್ತಾ ಇದ್ದೀನಿ ಚೆನ್ನಾಗಿ ಇವ್ರನ್ನ ಬೆಳೆಸ್ಬೇಕು ಅಂತ. ಥ್ಯಾಂಕ್ ಯು ಅಪ್ಪಿ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ನಮ್ಮ ಜೊತೆಲಿ ಇಷ್ಟೊಂದು ಪ್ರೀತಿ, ನೀವು ಪ್ರೀತಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀವಿ. ಆ್ಯಂಡ್ ಲಾಸ್ಟಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಕೇಟನ್ ಹುಡುಗಕ್ಕೆ ಗೈಸ್ ಆ್ಯಕ್ಚುಲಿ ಈ ಪ್ರೀತಿಯ ಬೆಲೆನೇ ಕಟ್ಟೋಕ್ಕಲ್ಲ. ಈ ಚಿಕ್ಕ ಹುಡುಗರೇ ಆಗಿರ್ಬೋದು, ಅವ್ರು ಕೊಟ್ಟಿದ್ದ ಪ್ರೀತಿ ಗೈಸ್ ನಿಜ ನಮ್ಮ ಊರ ಜನತೆ ಈ ಪ್ರೀತಿಗೆ ನಿಜ ಬೆಲೆ ಕಟ್ಟೋಕ್ಕಾಗಲ್ಲ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಅದೇ ಥರ ಇವತ್ತು ಮೆರವಣಿಗೆ ಇದೆ, ಡೈರೆಕ್ಟಿಗೆ ಮೆರವಣಿಗೆ ಹೋಗೋಣ. ಇದೇ ಥರ ನಮ್ಮ ಹುಡುಗರು ಸಪೋರ್ಟ್ ಮಾಡಿರ್ತಾರೆ, ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ ಅಂತ ನಂಬಿದ್ದೀವಿ. ನಮ್ಮ ಈ ಥರ ಬೆಲೆನ ನಿಜ ಸೀರಿಯಸ್ ಆಗಿ ಇಷ್ಟೊಂದು ಸಪೋರ್ಟ್ ಸಿಗುತ್ತೆ ಆಗಿರ್ಬೋದು. ಈ ಚಿಕ್ಕವರಿಂದ ಹಿಡಿದು ದೊಡ್ಡವರಿಂದ ಪ್ರತಿಯೊಬ್ಬರಿಂದ ನಾವು ಬಂದಾಗಿಂದ ಒಳ್ಳೆ ಗೌರವ ಸಿಕ್ಕಿರ್ಬೋದು. ಮತ್ತೊಂದು ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡ್ತಿದ್ರು. ಈಗ ವೀಡಿಯೋ ಮಾಡಲ್ಲ ಅಂತ ಬಂದಿದ್ದು, ಬಟ್ ಅದಕ್ಕೆ ಬಂದ ತಕ್ಷಣ ಎಲ್ಲ ವೀಡಿಯೋ ಮಾಡಿದ್ರು. ನಮ್ಮೂರು ವೀಡಿಯೋ ಮಾಡಿಲ್ಲ, ಪ್ರತಿಯೊಂದು ನೀವು ಮಾಡಲೇಬೇಕು ಅಂತ ಸಪೋರ್ಟ್ ಕೊಟ್ಟಿದ್ರು. ತುಂಬ ಖುಷಿ ಆಗ್ತಿದೆ ಗೈಸ್. ಈ ಕ್ಷಣ ನಾನು ಯಾವತ್ತೂ ಮರೆಯೋಕ್ಕೆ ಇಷ್ಟಪಡಲ್ಲ. ನಾನು ಇನ್ನೂ ಬೆಳೆದಿದ್ದರೂ ಪರವಾಗಿಲ್ಲ, ಬಟ್ ಅದು ಈ ಪ್ರೀತಿಗೆ ನಿಜ ಗೈಸ್ ಬೆಲೆನೇ ಕಟ್ಟೋಕ್ಕಾಗಲ್ಲ. ನಾವು ಊರಿಗೆ ಕೊಟ್ಟಿದ್ದ ಪ್ರೀತಿ ಆ್ಯಂಡ್ ನಿಜ ಸಿಗುತ್ತಾ ಗೊತ್ತಿಲ್ಲ, ಅದು ಈ ಪ್ರೀತಿ ಮಾತ್ರ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಲೈಫ್ ಲಾಂಗ್ ಇದಂತೂ ನೆನ್ಪಿಟ್ಕೋತೀನಿ ಗೈಸ್. ಆ್ಯಂಡ್ ಅದೇ ಥರ ಇವತ್ತು ಇದೇ ಜಾಗದಲ್ಲಿ ಹೇಳ್ತಾ ಇದ್ದೀನಿ, ಇವತ್ತು ಈ ಜಾಗದಲ್ಲಿ ನಿಂತು ಹೇಳ್ತಾ ಇದ್ದೀನಿ. ಇವತ್ತು ಯಾವ ಥರ ಒಂದು ದಿನ ಇಲ್ಲಿ ಬೆಳೆದು ಇದೇ ಬೀದಿ ಒಳಗೆ ಇದೇ ಊರೊಳಗಡೆ ನಾನು ಕಟ್ಟೋಟ್ ಬಿಲ್ಸಾಗಟ್ಟು ಬಿಡಲಾಗರು. ಆ ಥರ ನಾವು ಒಂದು ದಿನ ಸಾಧ್ಯ ಮಾಡ್ತೀನಿ. ಇದೇ ನಾನು ಕೊಡ್ತಿರೋ ಮಾತು, ಈ ಊರಲ್ಲಿ ನಿಂತ್ಕೊಂಡು ಹೇಳ್ತಿರೋ ಮಾತು ಗೈಸ್. ಇದೇ ಊರೊಳಗಡೆ ಇದೇ ಜಾಗದೊಳಗಡೆ ಇದೇ ನಾನು ಕಟ್ಟೋಟ್ ಬಿಡಲಾಗಟ್ಟು ಬಿಡಲಾಗರು. ನಾನು ಕಂಟೆಂಟ್ ಬಿಡಿ ಯಾವುದೇ ಥರ ನಾನು ನಿಲ್ಸೋಕ್ಕೆ ಇಷ್ಟಪಡಲ್ಲ.
ಥ್ಯಾಂಕ್ ಯು ಗೈಸ್. ಅದೇ ಥರ ಮುಂದಿನ ವೀಡಿಯೋಸ್ ಸಾಕಷ್ಟಿದೆ, ಬನ್ನಿ ಗೈಸ್ ಹೋಗೋಣ. ಗೈಸ್ ನೋಡ್ತಾ ಇದ್ದೀರ ಲೈಟಿಂಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ನೋಡ್ತಾ ಇರೋದು ನಾನು ರಾಮ ಮಂದಿರ ಹತ್ರ ಬಂದಿದ್ದೀವಿ ಗೈಸ್. ಶ್ರೀ ರಾಮ ಮಂದಿರ ಹತ್ರ ನೋಡ್ತಾ ಇರೋದಿಲ್ಲ ಗೈಸ್, ಲೈಟಿಂಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್. ಚಿಂದಿ ಸೂಪರ್ ಆಗೈತೆ ಗೈಸ್. ಲೈಟಿಂಗ್ಸ್ ಅಂತೂ ಫಿದಾ ಆಗ್ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದಲ್ಲ ಗೈಸ್ ನಮ್ಮ ರಾಮ ಮಂದಿರ ಯಾವ ಥರ ಇದೆ ಅಂತ ಗೈಸ್. ತುಂಬ ಸಾಕಾಗಿದೆ ಗೈಸ್. ಲೈಟಿಂಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ನೋಡ್ತಾ ಇರೋದಿಲ್ಲ ಗೈಸ್, ಸೂಪರ್ ಆಗಿದೆ. ಇದು ನಮ್ಮ ರಾಮ ಮಂದಿರ ನೋಡ್ತಾ ಇರ್ಬೋದು. ಇದೇ ಗೈಸ್ ಪಲ್ಲಕ್ಕಿ ಅಂತೂ ನೋಡ್ತಾ ಇರ್ಬೋದಲ್ಲ ಗೈಸ್. ಇವಾಗ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ. ಪಲ್ಲಕ್ಕಿ ಅರೇಂಜ್ಮೆಂಟ್ ಆದಮೇಲೆ ಇದು ನೆಕ್ಸ್ಟ್ ಲೆವೆಲಾಗಿ ಕಾಣಿಸ್ತಿದೆ. ಲೈಟಿಂಗ್ಸ್ ಎಲ್ಲ ನೆಕ್ಸ್ಟ್ ಸಾಕಾದಾಗಿ ಬಿಡ್ತಾ ಇರೋದು ನೋಡ್ತಾ ಇರ್ಬೋದಲ್ಲ ಗೈಸ್. ಇದೇ ನಮ್ಮ ಪಲ್ಲಕ್ಕಿ ಗೈಸ್. ಪ್ರತಿ ವರ್ಷದ ಒಂದು ನಡ್ಕೊಬತ್ತಿರೋದು ಗೈಸ್ ರಾಮೋತ್ಸವ. ಇದೇ ಪಲ್ಲಕ್ಕಿ ಮೇಲೆ ಪ್ರತಿ ವರ್ಷವೂ ಹೋಗ್ತಾ ಇರೋದು ಗೈಸ್ ಅಂತ ಹೇಳ್ತಾ ಇರ್ಬೋದಲ್ಲ ಗೈಸ್. ನಮ್ಮ ರಾಮ ಮಂದಿರ ಹೇಗಿದೆ ಪ್ರತಿಯೊಂದು ನೋಡ್ತಾ ಇರ್ಬೋದಲ್ಲ ಗೈಸ್. ಇದು ಹನುಮಂತರಾಯ, ನಮ್ಮ ರಾಮ ಮಂದಿರ, ರಾಮದಲ್ಲಿ ಶ್ರೀರಾಮಚಂದ್ರ, ಇವರೇ ಗೈಸ್ ರಾಮ ಫೋಟೋ. ಇದೇ ಫೋಟೋ ಗೈಸ್ ಮೆರವಣಿಗೆ ಹೋಗುವಂಥದ್ದು ನೋಡ್ತಾ ಇರ್ಬೋದಲ್ಲ ಗೈಸ್. ಎಷ್ಟು ಸಾಕಾಗಿದೆ. ಪ್ರತಿಯೊಂದು ನೆಕ್ಸ್ಟ್ ಲೆವೆಲ್ ಆಗಿತ್ತು ಗೈಸ್. ಇವಾಗ ಒಂದು 5 ವರ್ಷಗಳ ಹಿಂದೆ ರೆಡಿ ಮಾಡ್ತಿರೋದು ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಫಸ್ಟು ಸ್ಟಾರ್ಟಿಂಗಲ್ಲಿ ಗಾರೆಯಲ್ಲಿ ಇತ್ತು ಗೈಸ್. ಈಗ ಸ್ವಲ್ಪ ಮುಂದುವರಿಯೋದು ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಟೈಲ್ಸ್ ಎಲ್ಲ ಹಾಕ್ಸಿ ಸಾಕಾದಾಗ ರೆಡಿ ಮಾಡ್ತಿರೋದು ಗೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ. ನೋಡ್ತಾ ಇರ್ಬೋದಲ್ಲ ಗೈಸ್ ಹೂವಿನ ಅಲಂಕಾರ ಅಂತೂ ನೆಕ್ಸ್ಟು ಸಾಕಾದಾಗೈತೆ ಗೈಸ್. ನೆಕ್ಸ್ಟು ಲೆವೆಲ್ ಸೂಪರ್ ಆಗೈತೆ ಗೈಸ್. ನೋಡ್ತಾ ಇರ್ಬೋದಲ್ಲ ಗೈಸ್ ಎಲ್ಲ ನೆಕ್ಸ್ಟ್ ಲೆವೆಲ್. ಲೈಟಿಂಗ್ಸ್ ಅಂತೂ ನೆಕ್ಸ್ಟ್ ಚಿಂದಿ ಅರೇಂಜ್ಮೆಂಟ್ ಮಾಡಿರೋದು ಗೈಸ್. ಬನ್ನಿ ಗೈಸ್ ಈಗ ಎಲ್ಲ ಪ್ರತಿಯೊಂದು ನಾವು ತಿಳ್ಕೊಬೇಕಿತ್ತು. ಆ್ಯಂಡ್ ರಾಮ ಮಂದಿರ ಹೆಂಗೆ ಬಂತು, ರಾಮ ಮಂದಿರ ಆಗಿರ್ಬೋದು ಮತ್ತೊಂದು. ಆ್ಯಂಡ್ ರಾಮಸ್ಯ ಎಷ್ಟು ವರ್ಷದಿಂದ ನಡ್ಕೊಬೋದಿದೆ, ರಾಮ ಮಂದಿರ ಅಂದರೆ ಏನು, ಎಷ್ಟು ವರ್ಷದಿಂದ ನಡ್ಕೊಬೋದಿದೆ. ಪ್ರತಿಯೊಂದು ಒಬ್ಬರು ಇಡೀ ನಮ್ಮೂರಿನ ಗ್ರಾಮಸ್ಥರು ಅವ್ರು ಮಾತಾಡ್ತಾನೆ. ಬನ್ನಿ ಗೈಸ್ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಪ್ರತಿಯೊಂದು ಕೇಳ್ತೀವಿ. ನಾ ಹೇಳೋಕ್ಕಿಂತ ನಮ್ಮೂರಲ್ಲಿ ಕೇಳಿ ತಿಳ್ಕೊಳ್ಳೋದ್ರಿಂದ ತುಂಬ ಖುಷಿ ಆಗ್ತಿದೆ. ಬನ್ನಿ ಗೈಸ್ ಅದು ಕೇಳೋಣ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ನಮಸ್ಕಾರ. ಇವಾಗ ರಾಮಸ್ಯ ನಡೀತಿದೆ ಇವತ್ತು. ರಾಮಸ್ಯ ಬಗ್ಗೆ ಎಂದು ಹೇಳೋಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಇವತ್ತು? 100 ವರ್ಷದಿಂದ ನಡೀತದೆ. 100 ವರ್ಷದಿಂದ ಇತಿಹಾಸ. ಹಾಂ, ಈಗ ನಡ್ಕೊಬತ್ತಿದೆ ಸರಿ. ರಾಮ ಮಂದಿರ ಅಂದರೆ ಇನ್ನು ರಾಮಸ್ಯ ಅಂದರೆ ಏನು? ರಾಮಸ್ಯ ಅಂದರೆ ರಾಮೋತ್ಸವ ನಡ್ಕೊಬತ್ತಿದೆ. ಅದೀಗ ಎಲ್ಲ ರಾಮಸ್ಯ ಅಂದರೆ ರಾಮ ಅಂದರೆ ಈಗ ರಾಮನವಮಿ 15 ಈಗ ಆಗೋಗಿದೆ ಆಲ್ರೆಡಿ. ರಾಮನವಮಿ ಅಂದರೆ ಹುಟ್ಟಿದ ದಿನ. ರಾಮನವಮಿ ಅಂದರೆ ಹುಟ್ಟಿದ ದಿನ. ಹಾಂ, ಪಟ್ಟಾಭಿಷೇಕ ಅಂತ ನಾವು ಗ್ರಾಮಸ್ಥರು ಯಜಮಾನಿಗಳೆಲ್ಲ ಸೇರಿ ಒಂದು ಊಟ ಅಂತ ಮಾಡಿ ಆವಾಗ ಸರ್ದಿ ಅಂತ ದುಡ್ಡು ಹಾಕೊಂಡು ಆವಾಗ ಇಲ್ಲೆಲ್ಲ ಯಜಮಾನಿಗಳು ಇರ್ತಾರಂತ 6 ಜನ ಯಜಮಾನ್ರು ಮಾಡೀವಿ. 6 ಜನ ಯಜಮಾನ ನಿಂತ್ಕೊಂಡು ಎಲ್ಲರನ್ನೂ ಸಹಕರಿಸ್ಕೊಂಡು ಎಲ್ಲರೂ ಜನ ಕಟ್ಕೊಂಡು ಇದು ತಲ ಅಂತ ನಡ್ಕೊಂಡು ಬರೋದು. ಈ ಯಜಮಾನ್ರಿಲ್ಲ, ಇನ್ನೊಂದು ವರ್ಷ ಅವ್ರೆಲ್ಲ ಬಿಟ್ಬಿಟ್ರೆ ಇನ್ನೊಬ್ರು ಮಾಡ್ತಾರೆ. ಕುಲೋಸ್ತರು ಯಜಮಾನ್ಗಳೆಲ್ಲ ಸೇರಿ ಇಲ್ಲಿ ಚೆಂದ ಹಾಕೊಂಡು ಇದು ವಿಜೃಂಭಣೆಯಿಂದ ಜೋರಾಗಿ ನಮ್ಮೂರಲ್ಲಿ ರಾಮೋತ್ಸವ ಅಂದ್ರೆ ಏನಂದರೆ ರಾಮನಾಮ ಹುಟ್ಟಿದ ದಿನ ರಾಮನವಮಿ ಮಾಡಿ ನೀರು ಮಜ್ಜಿಗೆ ಪಾನಕ ಮಾಡಿ ಇಲ್ಲಿ ಚೆನ್ನಾಗಿ ಪೂಜೆ ಮಾಡಿ ಅವನ ಓಮ್ನ ಎಲ್ಲ ಮಾಡಿ ಪೂಜೆ ಮಾಡ್ತೀವಿ. ಪಟ್ಟು ಕುಂಡಿಸ್ತೀನಲ್ಲ ಇದು ಪಟ್ಟಾಭಿಷೇಕ. ಪಟ್ಟಾಭಿಷೇಕ ಅಂದ್ರೆ ಪಟ್ಟಾಭಿರಾಮಾಯಣ. ಪಟ್ಟಾಭಿಷೇಕ ಅಂತ ಒಂದಿನ ಇಟ್ಕೋತೀವಿ. ಯಾವ ಡೇಟ್ ಬರುತ್ತೆ ಅದು ನಾವು ಡೇಟ್ ಅಂದ್ರೆ ಲಗ್ನ ಕಟ್ಸಿ ಆ ಥರ ಮದುವೆ ಥರ ಲಗ್ನ ಕಟ್ಸಿ ನಾವು ಪಟ್ಟಾಭಿಷೇಕ ಮಾಡ್ತೀವಿ. ಕುಲಸ್ಥರು ಊರು ಗ್ರಾಮದವರೆಲ್ಲ ಸಹಕಾರ ಕೊಡ್ತಾರೆ. ಎಲ್ಲ ಜಾತಿಯವ್ರವ್ರ ನಮ್ಮಲ್ಲಿ ಮುತ್ತುಳ್ರವ್ರ, ಲಿಂಗಾಯತ್ರವ್ರ, ಕುರುಬ್ರವ್ರ, ಗಂಬಡ್ಕರ್ರವ್ರ, ಶೆಡ್ಯೂಲ್ ಕಾಸ್ಟ್ ಅವ್ರ, ಸಾಬ್ರವ್ರ, ಪ್ರತಿಯೊಂದು ಜಾತಿಯೂ ಇದಕ್ಕೆ ಸಪೋರ್ಟ್ ಕೊಡ್ತಾರೆ. ಪ್ರತಿಯೊಂದು ಜಾತಿಯೂ ನಮ್ಮದು ದೇವರು ಅಂತ ಪ್ರತಿಯೊಂದು ಮನೆಗೂ ಪೂಜೆ ತಗೊಂಡೋಗ್ತೀವಿ. ಅವ್ರ ಮನೆಗೆ ಹೊತ್ತು ಪಲ್ಲಕ್ಕಿ ಕಂತ್ರ ಉತ್ಸವ ಇರ್ತದೆ, ಅವಾಗ ಎಲ್ಲ ಪೂಜೆ ಕೊಡ್ತಾರೆ. ಪ್ರತಿಯೊಬ್ಬರು ಮಾತಾಡಿ ಆಗ ಪ್ರತಿಯೊಬ್ಬರು ನಿಂತ್ಕೊಂಡಿದ್ದು ಬೆಳಗಾನ ನಮ್ಮದು ಬೆಳಗ್ಗೆ 6 ಗಂಟೆವರೆಗೂ ಬೆಳಿಗ್ಗೆ 6 ಗಂಟೆಗಂಟು ಬೆಳಗ್ಗೆ 6 ಗಂಟೆಗಂಟು ಉತ್ಸವ ಆಯ್ತದೆ. ಆ ಬಂದ ತಕ್ಷಣ ಮಹಾಮಂಗಳಾರತಿ ಆಯ್ತದೆ. ಮಹಾಮಂಗಳಾರತಿ ಆದ ತಕ್ಷಣ ಪ್ರಸಾದ ವಿನಿಯೋಗ ಆಯ್ತದೆ. ಪ್ರಸಾದ ನಮ್ಮದು ವಿಶೇಷ ಪ್ರಸಾದ ಕಡಲೆ ಹಿಟ್ಟು ಮಾಡ್ತೀವಿ ನಾವು. ಕಡಲೆ ಹಿಟ್ಟು ಅಂದರೆ ಬೇರೆಯವ್ರ ಥರ ಮಾಡಲ್ಲ, ಜಾಸ್ತಿಯಾಗಿ ಮಾಡಿ ನಮ್ಮದು ವಿಶೇಷ ಕಡಲೆ ಹಿಟ್ಟೇ ಕೊಡೋದು. ಕಡಲೆ ಹಿಟ್ಟು ಕೊಟ್ಟು ಪ್ರಸಾದ ಕೊಟ್ಟು ಜನಗಳೆಲ್ಲ ನಮ್ಮ ದಂಡ ಗ್ರಾಮದವರೆಲ್ಲ ಅವರು ಮನೆಯವರೆಲ್ಲ ಇಸ್ಕೊಳ್ಳೋ ಕೊಡ್ತಾರಲ್ಲ ಒಮ್ಮೆ ಕಡಲೆ ಹಿಟ್ಟು ಅಂತ ಬಾಂಸ್ಗಳಂತ ಕಡಲೆ ಹಿಟ್ಟು ಮಾಡ್ತೀವಿ. ನಮ್ಮ ಕಡಲೆ ಹಿಟ್ಟು ಎಲ್ಲ ತಿಳ್ಸ್ಕೊಟ್ರಿ. ಈಗ ಪದ್ಧತಿ ಎಲ್ಲ ತಿಳ್ಸ್ಕೊಟ್ಟಿದ್ದೀರಾ. ಇವಾಗ ರಾಮ ಅಂದ್ರೆ ಯಾವಾಗ ಬಂತು ಇದು ನಮ್ಮೂರಿನಲ್ಲಿ? ಈಗ ನಮ್ಮೂರಲ್ಲಿ ಅಂದರೆ ಹೆಚ್ಚು ಕಮ್ಮಿ ಒಂದು 100-150 ವರ್ಷ 100-120 ವರ್ಷದಿಂದ 57ನೇ ಇಸ್ವಿಲಿ ರಾಮ ಮಂದಿರ ಕಟ್ಟಿರೋದು. 57ರಲ್ಲಿ ರಾಮ ಮಂದಿರ ಕಟ್ಟಿರೋದು. ಅದಕ್ಕೂ ಮೊದಲೇ ಇವರು ರಾಮ ಮಂದಿರ ಬಿಡೋದು ಮನೆ ಕಾಣಿಸ್ತಲ್ಲ ಮನೆಯಲ್ಲಿ ಅಂಗಡಿ ಮನೆ ಇದ್ದಲ್ಲಿ ನಗರದಿಂದ ಒಂದು ಫೋಟೋ ತಂದು ನಗರದವ್ರು ಒಬ್ಬರಿಗೆ ಬಂದು ಸೇರ್ಕೊಂಡಾಗ ನಗರದಿಂದ ಒಂದು ಫೋಟೋ ತಂದು ಇವರು 16 ಮನೆ ಇದ್ರಂತ ಅಷ್ಟೇ. ಆಗ ಹೆಂಗೆ ಅವರು ರಾಮೋತ್ಸವ ಮಾಡಬೇಕು ಶುರು ಮಾಡಿ ಅಲ್ಲಿ ಒಂದು ಫೋಟೋ ತಂದು ಇನ್ನು ಮೂಲ ರಾಮನಲ್ಲಿ ಒಳಗಡೆ ಅವರು
ಪೂಜೆ ಮಾಡ್ತಿರಲ್ಲ ಹಾಂ ಹಾಂ ಅವ್ರು ಅದನ್ನ ಇನ್ನೂ ಉಳಿಸ್ಕೊಂಡಿವಿ. ಈಗ ಫೋಟೋನೇ ಐತಾ ಮೊದಲು ಇದಕ್ಕಿಂತ ಮುಂಚೆ ಏನಾದ್ರು ವಿಗ್ರಹ ಆಗಿರ್ಬೋದು ಮತ್ತೊಂದು ಏನಾರು ಐತಾ? ಇಲ್ಲ ಇವರು ರಾಮನಾಮ ಮಾಡಬೇಕು ಅಂತ ಶುರು ಮಾಡಿದಾಗ 16 ಮನೆ ಇದ್ದಾಗ ಎಲ್ಲ ಸೇರಿ ರಾಮ ಮಂದಿರ ಕಟ್ತೀರಾ? ರಾಮ ಮಂದಿರ ಅಲ್ಲಿ ಮಾಡ್ಕೊಂಡು ಇವರು 16 ವರ್ಷ ಮಾಡಿ ಹಾಂ. ಜಾಗ ಮಾಡಿ ನಾವು ಒಂದು ದೇವಸ್ಥಾನ ಕಟ್ಟಬೇಕು ಅಂದ್ಬಿಟ್ಟು ಜಾಗ ಯಾರನ್ನ ಜಾಗ ಇದು ಮಾತಾಡಿ ಲಿಂಗಾಯತ ಜಾಗ ಏನೋ ಮಾತಾಡಿ ಬೆಳ್ತಂಗಡಿಗೆ ತಿರುಗಿ ಹೋಗಿದ್ದ ಜಾಗ ಈಗ ರಾಮ ಮಂದಿರ ಕಟ್ಟವ್ರೆ. ರಾಮ ಮಂದಿರ ಕಟ್ಟಿ ಇತ್ತೀಚೆಗೆ ಈ ಯಜಮಾನಿಗಳೆಲ್ಲ ಬಂದಾಗ ಇದಕ್ಕೆಲ್ಲ ಇಂದ ಸುಳ್ಳು ದಾರ ಇತ್ತು ಹಾಂ ಹಾಂ ಎಲ್ಲ ಒಂದು ಸೇರಿಸ್ಬಿಟ್ಟು ಹಾಕಿ ಈಗ ಚೆನ್ನಾಗಿ ಮಾಡವ್ರೆ, ಚೆನ್ನಾಗಿ ನಡ್ಕೊಳೈತೆ. ಮುಂದಕ್ಕೂ ಹಿಂಗೆ ನಡ್ಕೊಳೈತೆ ಅಂತ ನಾವು ಹೊಸ ಹೋಗ್ತೀವಿ ನಡ್ಕೊಳೈತಾ ಇರ್ತದೆ. ಹಾಂ ಹಾಂ ಅಲ್ಲೇ ಇವಾಗ ರಾಮ ಮಂದಿರ ಸರಿ ಆಯಿತು, ಮೊದಲಿಂದ ಹಿಂಗೆ ಆಯ್ತಾ ಏನು ಇವಾಗ ಸ್ಟಾರ್ಟಿಂಗ್ ಕಟ್ಟಿರೋದು ಟೈಲ್ಸ್ ಗಿಲ್ಸ್ ಎಲ್ಲ? ಟೈಲ್ಸ್ ಎಲ್ಲ ಇತ್ತೀಚೆಗೆಲ್ಲ ಒಂದು 2-3 ವರ್ಷದಿಂದ ಮಾಡಿ ಜನ ಈ ಹೊಸದಾಗಿ ಎಲ್ಲ ಮಾಡಿ ಗಾರ ಇತ್ತು. ಹಾಂ 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 ಕಾಲದಲ್ಲಿ ಗಾರ ಬರ್ತಿತ್ತಲ್ಲ, ಗೊತ್ತಾಯ್ತು. ಹಾಂ ಹಾಂ ಅದಿತ್ತು. ಹಾಂ ಈಗ ಎಲ್ಲ ಟೈಲ್ಸ್ ಹಾಕಿ ಮಾಡಿ ಮಾಡ್ಕೊಂಡಿರ್ತಾರೆ. ಎಲ್ಲ ಚೆನ್ನಾಗಿ ಸಪೋರ್ಟ್ ಕೊಡ್ತಾರೆ. ಇವಕ್ಕೆಲ್ಲ ಚೆನ್ನಾಗಿ ಸಪೋರ್ಟ್ ಕೊಡ್ತಾರೆ. ಯಜಮಾನ್ರುಗಳು ಅಷ್ಟೇ ಎಲ್ಲರನ್ನೂ ಸರೋಗಿಸ್ಕೊಂಡು ಒಬ್ಬ ಏನೋ ಮಾತಾಡ್ದ ಅದು ಇದ್ದಾರೆ ಎಲ್ಲ ಸರೋಗಿಸ್ಕೊಂಡು ನಡ್ಕೊಂಡು ಹೋಗ್ತಾರೆ. ಈಗ ಇಷ್ಟು ಹೇಳಿದ್ರಿ ನಿಂದೆ ಈಗ ಇವತ್ತೊಂದು ದಿನ ಆದಮೇಲೆ ಪುನಃ ನಾಳೆ ಏನಾದ್ರು ಪ್ರೋಗ್ರಾಮ್ ಇದೆ ಇಲ್ಲ ಕ್ಲಿಯರಾ? ಇಲ್ಲ ನಾಳೆ ಒಂದು ಓಪ್ಲಿ ಅಂತ ಮಾಡ್ತಾರೆ. ಹಾಂ ಹೋಳಿ ಹಬ್ಬ ಅಂತ ಓಪ್ಲಿ ಮಾಡ್ತಾರೆ. ಹಾಂ ಅದು ಹನುಮಂತನ ಸೇರಿದ್ರು. ಆಂಜನೇಯನ್ಗೆ ಇವತ್ತು ಅವನು ಉತ್ಸವ ಆಯ್ತು, ನಾಳೆಗ ಉತ್ಸವ ಮಾಡಲ್ಲ ಅಂತವ ಇದೇ ಫೋಟೋ ಮಾಡ್ಬೇಕು. ಉತ್ಸವ ಮಾಡಬೇಕು ಆ ಕಾಲಿಂದ ಮಾಡಿಲ್ಲ. ಅಲ್ಲಿಂದ ಏನ್ ಮಾಡ್ತಾರೆ, ಇಲ್ಲಿ ಫೋಟೋ ತಂದು ಮಾಡಿಬಿಟ್ಟು ಇಲ್ಲಿ ಓಪ್ಲಿ ಮಾಡ್ತಾರೆ. ಹೋಳಿ ಮಾಡಿ ನಾಳೆ ಊಟ ಇದು ಮಾಡ್ತಾರೆ. ಓಕೆ ಇಷ್ಟ ಇದೆ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡ್ದಾಗ ಹೃದಯಪೂರ್ವಕ ಧನ್ಯವಾದಗಳು. ಹಾಂ ನೀವೇನಾದಕ್ಕೆ ಇಷ್ಟಪಡ್ತೀರಾ ರಾಮ ಮಂದಿರ ಬಗ್ಗೆ? ಇದೇ ಒಂದು ದೊಡ್ಡ ಹಬ್ಬ. ಹಾಂ ಹಾಂ ಇದೇ ನಮ್ಮ ಊರಿನಲ್ಲಿ ಹಾಂ ಯಾವ ಮಾರಿ ಹಬ್ಬ ಏನಿಲ್ಲ. ಹಾಂ ಹಾಂ ಇದೇ ನಮ್ದು ದೊಡ್ಡ ಹಬ್ಬ. ಇದೇ ದೊಡ್ಡ ಹಬ್ಬ ಅಂತೀರಾ? ಮುಸ್ಲಿಮ್ಗೆ ದೊಡ್ಡ ಹಬ್ಬ. ಇದು ಬಿಟ್ರೆ ಮತ್ತು ಜನ ಮನ ಹಳ್ಳಿಯವರು ಎಲ್ಲ ಬಂದು ಸೇರ್ತಾರೆ. ಹಾಂ ಹಾಂ ಯಾರು ಮೆಚ್ಚಿ ಹೇಳ್ತಾರೆ. ಹಾಂ ಒಟ್ನಲ್ಲಿ ನಮ್ಮ ಗ್ರಾಮದಲ್ಲಿ ಇದೇ ದೊಡ್ಡ ಹಬ್ಬ. ಓಕೆ ಅವಾಗಿಂದು ಅಷ್ಟು ವರ್ಷದಿಂದ ಇದು ದೊಡ್ಡ ಹಬ್ಬ ಅಂತೀರಾ? ಇದೇ ದೊಡ್ಡ ಹಬ್ಬ. ಓಕೆ ಇದು ಬಿಟ್ರೆ ಬೇರೆ ಏನು ಹಬ್ಬ ಇಲ್ಲ? ಬೇರೆ ಎಲ್ಲ ಮಂಡ್ಯ ಸ್ವಾಮಿ ಮಂಡ್ಯ ಸ್ವಾಮಿ ಅಂತ ಅದೊಂದು 10 ವರ್ಷದಿಂದ ಶುರು ಮಾಡ್ಕೊಂಡಿದ್ದೀವಿ. ಈಗ ದೇವಸ್ಥಾನ ಮನೆ ಕಟ್ತಾ ಇದ್ದೀರಾ? ದೇವಸ್ಥಾನ ಬೇರೆ ಕಟ್ತಾ ಇದ್ದೀವಿ. ಹಾಂ ಎಲ್ಲರಿಗೂ ಸ್ವಾಗತ ಮಾಡ್ತೀರಾ? ಎಲ್ಲರಿಗೂ ಇಡೀ ಗ್ರಾಮದವರು ಎಲ್ಲ ಸಹಕಾರ ಕೊಡ್ತಾರೆ. ಆ ದೇವಸ್ಥಾನ ಕಟ್ತಾ ಇದ್ದೀವಿ. ಮಂಡ್ಯ ಸ್ವಾಮಿ ದೇವಸ್ಥಾನ ಅದು ಯಾವಾಗ ಓಪನ್ ಆಗುತ್ತೆ ದೇವಸ್ಥಾನ? ಈ ಕೆಲಸ ನಡೀತಾ ಇದೆ. ಹಾಂ ಇನ್ನೂ 1 ವರ್ಷ ಬೇಕು. ಅದು ಹಾಂ ಹಾಂ ಎಲ್ಲ ನಮ್ಮ ನಾಯಕ ಜನಗಳೆಲ್ಲ ಚಂದ ಹಾಕೊಂಡು ನಾವೇ ಹಾಂ ಇನ್ನೂ 1 ವರ್ಷ ಬೇಕಾಗುತ್ತೆ ದೇವಸ್ಥಾನ ಓಪನ್ ಆಗಕ್ಕೆ? 1 ವರ್ಷ ಬೇಕು. ಓಕೆ ಏನಿಲ್ಲ, ಎಲ್ಲ ಸಹಕಾರ ಕೊಡ್ತಾರೆ. ಗಲಾಟೆ ಪಲಾಟೆ ಏನಿಲ್ಲ. ಹಾಂ ಹಾಂ ಆವಾಗಿಂದ ಓಕೆ ಓಕೆ ಎಲ್ಲ ಅವ್ರ ಹಬ್ಬ ನಮ್ಮನ ಹಬ್ಬ ಅಂದಾಗ ಮಾಡ್ಕೊಂಡು ಹೋಗ್ತಾರೆ. ಓಕೆ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾತಾಡಿದ್ರಿ. ಹೃದಯಪೂರ್ವಕ ಧನ್ಯವಾದಗಳು. ನೋಡೋರಲ್ಲ ಗೈಸ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಪ್ರತಿಯೊಂದು ರಾಮಂದಿರ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ರಾಮಸ್ಯ ಆಗಿರ್ಬೋದು, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ನಮ್ಮೂರ ಯಜಮಾನರಾಗಿರುವ ನಿಂಗರಾಜ್ ನಾಯ್ಕರಾವ್ ಅವರು, ಅದೇ ಥರ ನಮ್ಮೂರಿನ ಗ್ರಾಮಸ್ಥರಾಗಿರುವ ಬಂಗಾರ ನಾಯ್ಕರಾವ್ ಅವರಾಗಿರ್ಬೋದು, ಪ್ರತಿಯೊಂದು ಡೀಟೇಲ್ಸ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ತುಂಬಾ ಚೆನ್ನಾಗಿತ್ತು ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಅದೇ ಥರ ಇವಾಗ ಎಲ್ಗೂ ಹೋಗ್ತಿರ್ಬೋದು ಅಂತ ನೀವು ಕೇಳ್ಬೋದು. ಆ್ಯಂಡ್ ಅದೇ ಥರ ಇವತ್ತು ವಾದ್ಯ ಹಾಕೊಂಡು ವಾದ್ಯವು ಗೈಸ್ ಅದೇ ಇವಾಗ ಹಳ್ಳಿ ಬಂದಿದ್ದೀವಿ ನೋಡ್ತಿಲ್ಲ ಗೈಸ್. ಅದಕ್ಕೆ ಏನಕ್ಕೆ ಬಂದಿದ್ದೀವಿ ಇಷ್ಟೇ ಪ್ರತಿಯೊಂದು ನೀವು ಪೂರ್ತಿ ವಿಡಿಯೋ ನೋಡಿ ಗೈಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ನಾನೇ ಹೇಳೋಕ್ಕಿಂತ ನಮ್ಮೂರು ಜನಗಳ ಹತ್ರನೇ ಮಾತಾಡ್ಸ್ರಿ ಇನ್ನೂ ಚೆನ್ನಾಗಿರುತ್ತೆ ಅನ್ನೋಕ್ಕೆ ಇಷ್ಟಪಡ್ತಾ ಇದ್ರು. ನೋಡ್ತಾ ಇರ್ಬೋದಲ್ಲ ಗೈಸ್, ಜನಗಳೆಲ್ಲ ಬಂದಿದ್ದಾರೆ. ಆ್ಯಂಡ್ ನಮ್ಮ ಪಕ್ಕದ ಊರಾಗಿರೋ ಗುಳಿಪುರ ಗ್ರಾಮದವ್ರು ಬಂದಿರ್ಬೋದು. ನೋಡ್ತಾ ಇರ್ಬೋದಲ್ಲ ಗೈಸ್, ಈಗ ಗುಳಿಪುರ ಗ್ರಾಮದವರೆಲ್ಲ ಬಂದು ನಿಂತಿರೋದು ಅಂತಿದ್ದ ಜನಗಳೆಲ್ಲ ನೋಡ್ತಾ ಇರ್ಬೋದಲ್ಲ ಗೈಸ್. ಈಗ ಪಕ್ಕದ ಊರಾಗಿರೋಂಥ ನಮ್ಮ ಗುಳಿಪುರ ಗ್ರಾಮದವರಾಗಿರ್ಬೋದು, ನಮ್ಮ ಗ್ರಾಮದವರು ಎಲ್ಲ ನಿಂತಿರೋದು ಗೈಸ್. ಇಲ್ಲಿ ಬಂದು ಪೂಜೆ ಆಗ್ತಿದೆ. ಪೂಜಾ ಕಾರ್ಯಕ್ರಮ ಮುಗಿದ ತಕ್ಷಣ ಏನಾಯಿತು, ಏನಕ್ಕೆ ಇವ್ರು ಬಂದಿರೋ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೇನೆ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ನಮ್ಮ 3 ಜನ ಹತ್ರನೇ ಮಾತಾಡಿಸಿ ಪ್ರತಿಯೊಂದು ತಿಳಿಸ್ಕೊಡ್ತೇನೆ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ನೋಡ್ಕೊಳ್ಳಿ.
ಗೈಸ್ ಅದೇ ಥರ ಈಗ ಪೂಜಾ ಕಾರ್ಯಕ್ರಮ ಎಲ್ಲ ಆಗೈತೆ ನೋಡ್ತಾ ಇರ್ಬೋದು ಗೈಸ್. ಈಗ ಬಂದಿದ್ದಾರೆ ಈಗ ಗುಳಿಪುರ ಗ್ರಾಮದವರಿಗೆ ಒಮ್ಮ ಗ್ರಾಮದಾಗಿರೋದು ಎಲ್ಲ ನಿಂತಿದ್ದಾರೆ. ಬನ್ನಿ ಗೈಸ್ ಏನು ಪೂಜೆ ಏನು ಪ್ರತಿಯೊಂದು ತಿಳ್ಕೊಬೇಕಾ ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ. ಅದೇ ಥರ ನಿಮಗೂ ಕ್ಯೂರಿಯಾಸಿಟಿ ಇದೆ ಅಂತ ತಿಳ್ಕೊತೀನಿ. ಬನ್ನಿ ಗೈಸ್ ಬೇಗ ಇವತ್ತು ಏನು ಹೇಳ್ತಾರೆ ಪ್ರತಿಯೊಂದು ತಿಳ್ಕೊಳ್ಳೋಣ. ಅವ್ರು ಏನೇ ಹೇಳ್ತಾರೆ ನಮ್ಮೂರ. ನಮಸ್ಕಾರ. ನಾವು ಇವತ್ತು ರಾಮೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಗ್ರಾಮದಲ್ಲಿ. ಇದು ಇಂದ್ರ ಹಿರೀಕಟ್ಟೆಯಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ನಾವು ಗುಡಿಪುರ ಪಕ್ಕದ ಗ್ರಾಮವಾದಂಥ ಗುಡಿಪುರ ಗ್ರಾಮದ ನಮ್ಮ ನಾಯಕ ಜನಾಂಗದ ಯಜಮಾನರು ಕುಲಸ್ಥರುಗಳನ್ನ ನಾವು ಪ್ರತಿ ವರ್ಷ ಆಹ್ವಾನ ಮಾಡ್ತೀವಿ. ಅವರನ್ನ ಗೌರವಯುತವಾಗಿ ನಮ್ಮ ದೇವಸ್ಥಾನಕ್ಕೆ ಆಗಮಿಸಿ ಅವ್ರಿಗೆ ವಿಶೇಷವಾಗಿ ಪ್ರತಿ ಮನೆಗೂ ಕರ್ಕೊಂಡೋಗಿ ಭೋಜನ ಸ್ವೀಕಾರ ಮಾಡಿಸಿ ಅವರನ್ನ ತೃಪ್ತಿಪಡಿಸಿ ನಾವು ನಮ್ಮ ತಂದೆಯವ್ರ ಕಾಲದಿಂದ ಅಥವಾ ಹಿರಿಕರ ಕಾಲದಿಂದ ಹಿಂದಿನಿಂದ ನಡೆದಿರ್ತಕ್ಕಂಥ ಪದ್ಧತಿನ ನಡೆಸ್ಕೊ ಬರ್ತೀವಿ. 10:30 ನಂತರ ರಾಮೋತ್ಸವ ಕೋಟ ಮೆರವಣಿಗೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಓಕೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸರ್. ನೀವೇನಾರು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಊರಿನ ಬಗ್ಗೆ? ಗುಳಿಪುರ್ಗೂ ನಮಗೂ ಸಂಬಂಧ ಏನಪ್ಪ ಅಂದರೆ ಇತಿಹಾಸದಲ್ಲಿ ಅಂದರೆ ನಮ್ಮ ಅಪ್ಪನವ್ರ ಕಾಲದ ಮಾತು. ಇಲ್ಲಿ ರಾಮಂದ್ರ ನೇರಲ್ಲಿ ಬರೀ 16 ಒಕ್ಕಲಿದ್ರು. ರಾಮಂದ್ರ ನೆಡಬೇಕು ಅಂದ್ರೆ ಅದೇ ಜಾತಿ ಅವಕಾಶ ಕೊಡ್ತೀನಿಲ್ವಂತೆ. ಹಾಗಾಗಿ ಗುಳಿಪುರದವ್ರು ಬಂದು ರಾಮೋತ್ಸವ ನಡೆಸಿರೋದು ಒಮ್ಮದಲ್ಲಿ. ಅದರಿಂದ ಗುಳಿಪುರ್ಗೂ ನಮಗೂ ಸಂಬಂಧ ಯಾಕೆ ಉಳಿತು ಅಂದ್ರೆ ಇವತ್ತಿನವರೆಗೂ ಅಂದ್ರೆ 2ನೇ ತಲೆ 3ನೇ ತಲೆಮಾರು ಇವತ್ತು ಗುಳಿಪುರದವ್ರು ಅದೇ ಪ್ರಕಾರ ಬರ್ತಾರೆ. ಅದೇ ಪ್ರಕಾರ ನಮ್ಮ ಹಿಂದೆ ಯಾವ ಥರ ರಾಮೋತ್ಸವ ನಡೆಸಕ್ ಬಂದ್ರು ಇವತ್ತು ಅದನ್ನ ನಾವು ಉಳಿಸ್ಕೊಂಡಿವಿ. ಅವ್ರು ಕರೆಸ್ತೀವಿ, ಅವರು ನಮ್ಗೆ ಮಾರಿ ಹಬ್ಬಕ್ಕೆ ಅವರು ಕರೆಸ್ತಾರೆ, ನಾವು ಹೋಗ್ತೀವಿ. ಅಣ್ಣ ತಮ್ಮಿದಿರ್ತಾರ ಒಂದು ಬಾಂಧವ್ಯ ಅದ. ಹಿಂದೆ ಯಾವ ತರ ಅವ್ರು ಬಂದು ನಮ್ಗೆ ಎಲ್ಲಾ ರಕ್ಷಣೆನೂ ಕೊಟ್ಟಾರೆ. ಇಲ್ಲವ್ರು ನಮ್ಗೆ ಹೇಳ್ದು ನನಗೂ 63 ವರ್ಷ ಆದ್ರೆ ನಮ್ಮ ಅಣ್ಣ ಇದ್ರು, ನಮ್ಮ ಅಣ್ಣ ಎಲ್ಲ ಉಳಿಸ್ತಿರು. ಇಲ್ಲಿ ಉಳಿಸ್ಬೇಕು ಅಂದ್ರೆ ಗುಳಿಪುರನೇ, ಇಲ್ಲಿ ನಾಯಕ ಜನಾಂಗ ಉಳಿಬೇಕು ಅಂದ್ರೆ ಗುಳಿಪುರನೇ ಕಾರಣ ಅಂತ ಇವತ್ತು ಅದನ್ನ ನಡೆಸ್ಕೊಂಡು ಪಕ್ಕ ಕಣಗಾಲ ಅಂತದ. ಕಣಗಾಲದ ಜನ ಗುಳಿಪುರ ಜನ ಸಪೋರ್ಟ್ ಕೊಟ್ಕೊಂಡು ಅದರಲ್ಲಿ ಗುಳಿಪುರ ಬಂದು ನಿಂತ್ಕೊಂಡು ರಾಮೋತ್ಸವ ನಡೆಸಿ ಆ ಕಾಲದಲ್ಲಿ ಬರೀ 16 ಮನ ಇದ್ದಂತೆ ನಮ್ಮ ಜಾತಿ. 16 ಮನಲ್ಲಿ ರಾಮೋತ್ಸವ ನಡೆಸಿ ರಾಮಂದ್ರ ಕಟ್ಟಿನಿಲ್ವಂತ. 57ರಲ್ಲಿ ರಾಮಂದ್ರ ಕಟ್ಟಿದ್ದು ಅದಕ್ಕಿಂತ ಮೊದಲು ಮಾತು. 57ರಲ್ಲಿ ರಾಮಂದ್ರ ಕಟ್ಟಿದ್ರು. ಅದಕ್ಕಿಂತ ಅಷ್ಟೇ ಒಂದು ಫೋಟೋ ತಂದು ಮಡಿಕೊಂಡು ಒಬ್ಬರ ಮನೇಲಿ ಮೆರವಣಿಗೆ ಮಾಡಿ ಅವತ್ತು ಗುಳಿಪುರ ಜನ ಬಂದು ನಮ್ಗೆ ಸಹಕರಿಸಿ ಇವತ್ತು ಅದೇ ತರ ನಿಂತ್ಕೊಂಡು ನಡೆಸ್ಕೊಂಡಿರ್ತಾರೆ. ಅದರಿಂದ ಗುಳಿಪುರದವ್ರಿಗೆ ತುಂಬಾ ಧನ್ಯವಾದಗಳು. ಈಗ ಗುಳಿಪುರದವರ ನೀವಾಗಿದ್ದಾರೆ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಒಂದು ನಮಗೆ ಹೆಮ್ಮೆಯ ವಿಚಾರ. ಇದು ಸುಮಾರು ಅದೆಷ್ಟು ತಲೆಮಾರಿನಿಂದ ಏನು ನಮ್ಗಳಿಗೂ ಗೊತ್ತಿಲ್ಲ. ಆದ್ರೆ ಹಿಂದಿನ ನಮ್ಮ ಮುತ್ತಾತನ ಕಾಲದಿಂದನೂ ಹಿಂಗೆ ನಡ್ಕೊಂಡೋಯ್ತದೆ. ಅವ್ರಿಗೆ ನಮ್ಗೆ ತುಂಬ ಬಾಂಧವ್ಯ. ಪ್ರತಿ ವರ್ಷವೂ ಕೂಡ ಅವರು ನಮ್ಮಲ್ಲಿಗೂ ಮಾರಿ ಹಬ್ಬಕ್ಕೆ ಬರ್ತಾರೆ, ನಾವು ಕೂಡ ಅವರಲ್ಲಿಗೂ ಬಂದು ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀವಿ. ಇದು ಒಂದು ಹೆಮ್ಮೆಯ ವಿಚಾರ. ತುಂಬ ಧನ್ಯವಾದಗಳು ಇಷ್ಟೋ ಜೊತೆ ಮಾತಾಡ್ತಕ್ಕೆ. ಆ್ಯಂಡ್ ಜೈ ಶ್ರೀರಾಮ್. ಗೈಸ್ ನೋಡಿರಲ್ಲ, ಈಗ ಗುಳಿಪುರ ಗ್ರಾಮದವರು ಮತ್ತು ನಮ್ಮ ಒಮ್ಮ ಗ್ರಾಮದಾಗಿರೋದು ಎಲ್ಲಷ್ಟು ಚೆನ್ನಾಗಿ ಮಾತಾಡೋರು. ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟರು. ಪೂಜಾ ಕಾರ್ಯಕ್ರಮ ಅದೇ ಥರ ಊರಿಂದ ಊರಿಗೆ ಕರ್ಕೊಬಂದು ಊಟ ಮಾಡಿಸೋದಾಗಿರ್ಬೋದು, ನಾವು ನಮ್ಮೂರಿಂದ ಹೋಗಿ ಅವ್ರ ಊರಲ್ಲಿ ಊಟ ಮಾಡೋದಾಗಿರ್ಬೋದು. ಹಬ್ಬಗಳಿಗೆ ತುಂಬಾ ನೋಡಿರಲ್ಲ ಗೈಸ್ ಎಷ್ಟು ಸಂಪ್ರದಾಯ ತುಂಬಾ ಚೆನ್ನಾಗಿತ್ತು ಅನ್ನೋಕ್ಕೆ ಇಷ್ಟಪಡ್ತೀನಿ. ನೋಡಿರಲ್ಲ ಎಷ್ಟು ಚೆನ್ನಾಗಿತ್ತು ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದರೆ ಎಲ್ಲ ತುಂಬಾ ಚೆನ್ನಾಗಿತ್ತು ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಆ್ಯಂಡ್ ಅದೇ ಥರ ಇವಾಗ ಮುಂದಿನ ಪ್ರೋಗ್ರಾಮ್ ಅಂದರೆ ಇವಾಗ ಬಂದು ಈಗ ನೋಡ್ತಾ ಇರ್ಬೋದಲ್ಲ ಗೈಸ್, ಈಗ ಜನಗಳು ನೋಡ್ಕೊಬನ್ನಿ ಗೈಸ್. ಈಗ ಅದೇ ಥರ ನಮ್ಮ ಊರಿನ ಜನತೆ ಆಗಿರ್ಬೋದು ಬಂದು ಅವ್ರಿಗೆಲ್ಲ ಕೂರಿಸಿ ಅವ್ರಿಗೆ ಜ್ಯೂಸ್ ಎಲ್ಲ ಕೊಡಿಸಾದ ನಂತರ ಈಗ ಬಂದು ನೋಡ್ತಾ ಇರ್ಬೋದಲ್ಲ ಗೈಸ್, ಈಗ ಮನೆಗೆ ಒಬ್ಬರಾಗಿ ಊಟ ಕರ್ಕೊಂಡು ಹೋಗ್ತಾ ಇರ್ಬೋದು. ನೋಡ್ತಾ ಇರ್ಬೋದಲ್ಲ ಗೈಸ್, ಈಗ ಇಷ್ಟು ಚೆನ್ನಾಗಿ ನಮ್ಮೂರಿನ ಸಂಪ್ರದಾಯ ಆಗಿರ್ಬೋದು ಎಷ್ಟು ಚೆನ್ನಾಗಿತ್ತು ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಅದೇ ಥರ ಈಗ ಇದೆಲ್ಲ ಊಟಗೆಲ್ಲ ಆದ ನಂತರ ನೋಡ್ತಾ ಇರ್ಬೋದಲ್ಲ ಗೈಸ್, ಈಗ ನೆಕ್ಸ್ಟ್ ಈಗ ರಾಮೋತ್ಸವ ಮೆರವಣಿಗೆ ಹೋಗುತ್ತೆ ಗೈಸ್. ಅದೆಲ್ಲ ಇದಾದ ನಂತರ ನೆಕ್ಸ್ಟು ರಾಮನ ಫೋಟೋ ಮೆರವಣಿಗೆ ಹೋಗುತ್ತೆ ಗೈಸ್. ಅದೆಷ್ಟೊತ್ತಿಗೆ ನೈಟ್ ಇದೆಲ್ಲ ಊಟ ಎಲ್ಲ ಆದ ನಂತರ ರಾಮನ ಫೋಟೋ ಮೆರವಣಿಗೆ ಆಗುತ್ತೆ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಅದೇ ಥರ ಇಷ್ಟ ಆಗಿತ್ತು ನಮ್ಮ ವೀಡಿಯೋ. ಏನಾದ್ರು ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಸಪೋರ್ಟ್, ಶೇರ್ ಮಾಡಿ. ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋಕ್ಕೆ ಇಷ್ಟಪಡ್ತೀವಿ. ಅದೇ ಥರ ಜಾಸ್ತಿ ವೀಡಿಯೋ ನೀವು ನೋಡೋಕ್ಕಾಗಲ್ಲ ಅಂತ ಗೊತ್ತು ಗೈಸ್. ಅದೇ ಥರ ನೆಕ್ಸ್ಟ್ ಪಾರ್ಟ್ 2 ವೀಡಿಯೋದಲ್ಲಿ ಚೆನ್ನಾಗಿ ಗೈಸ್ ಶ್ರೀರಾಮಚಂದ್ರ ಫೋಟೋ ಮೆರವಣಿಗೆ ಹೋಗುತ್ತೆ. ಮೆರವಣಿಗೆ ಯಾವ ಥರ ಇರುತ್ತೆ ಪ್ರತಿಯೊಂದು ಟೀಮ್ಸ್ ಕೊಡ್ತೀನಿ ಗೈಸ್. ಎಷ್ಟೊತ್ತು ಮೆರವಣಿಗೆ ಇರುತ್ತೆ ಪ್ರತಿಯೊಂದು ಚೆನ್ನಾಗಿರುತ್ತೆ ಗೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಅದೇ ಥರ ಇಷ್ಟ ಆಗಿತ್ತು ನಮ್ಮ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬೈ ಗೈಸ್, ಥ್ಯಾಂಕ್ ಯು.